ಎಲ್ಲರಿಗೂ ಶ್ರೀ ಸತ್ಯದರ್ಶನ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ಹೊಯ್ಸಳರು ಮತ್ತು ವಿಜಯನಗರದ ಅರಸರು ನಮ್ಮ ನಾಡನ್ನು ಆಳ್ವಿಕೆ ಮಾಡಿದ ಪ್ರಮುಖ ರಾಜಮನೆತನಗಳು. ಆಧ್ಯಾತ್ಮಿಕ, ಧಾರ್ಮಿಕ, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕವಾಗಿ ಮತ್ತು ಶಿಲ್ಪಕಲೆಗೆ ಹೆಚ್ಚು ಆದ್ಯತೆಯನ್ನು ನೀಡಿ ಇವರು ಸಾಮ್ರಾಜ್ಯದ ಉದ್ದಗಲಕ್ಕೂ ಆಯ್ದ ಐತಿಹಾಸಿಕ ಸ್ಥಳಗಳಲ್ಲಿ ಜನರ ಹಾಗೂ ರಾಜ್ಯ ರಕ್ಷಣೆಗಾಗಿ ಅನೇಕ ದೇವಾಲಯಗಳನ್ನು ನಿರ್ಮಿಸಿ ಪ್ರತಿಷ್ಠಾಪಿಸಿದರು. ಅವರಿಗೆ ದೇವತೆಯರ ಮೇಲೆ ಅಪಾರವಾದ ನಂಬಿಕೆ ಇದ್ದು, ಈ ದೇವತೆಯರು ಅವರ ರಾಜ್ಯದಲ್ಲಿ ಎಲ್ಲ ದೇವಾಲಯವನ್ನು ಕಟ್ಟುತ್ತಾರೋ ಆ ಪ್ರದೇಶವನ್ನು ಆ ದೇವತೆಯರು ರಕ್ಷಿಸುತ್ತಾರೆಂಬ ಬಲವಾದ ನಂಬಿಕೆ ಅವರಲ್ಲಿತ್ತು. ಇತಿಹಾಸವೊಂದರ ಪ್ರಕಾರ ಹೊಯ್ಸಳ ಸಾಮ್ರಾಜ್ಯವಾಳಿದ ವಿಷ್ಣುವರ್ಧನನ ಪ್ರಮುಖ ರಾಣಿಯರಲ್ಲೊಬ್ಬಳಾದ ಬೊಮ್ಮಲಾದೇವಿಯು ಕ್ರಿಸ್ತಶಕ 1170ರಲ್ಲಿ ಸೌಮ್ಯಕೇಶವ ದೇವಾಲಯವನ್ನು ನಾಗಮಂಗಲದಲ್ಲಿ ಕಟ್ಟಿಸಿದಳು. ಈ ದೇವಾಲಯವನ್ನು ಸುಮಾರು 15 ವರ್ಷಗಳು ನಿರ್ಮಿಸಲಾಯಿತೆಂದು ತಿಳಿದುಬರುತ್ತದೆ. ಈ ದೇವಾಲಯವನ್ನು ನಿರ್ಮಿಸಲು ವಿಶ್ವಕರ್ಮ ಸಮುದಾಯದವರು 15 ವರ್ಷಗಳು ಅವಿರತವಾಗಿ ಈ ದೇವಾಲಯವನ್ನು ನಿರ್ಮಿಸುತ್ತಾರೆ. ವಿಶ್ವಕರ್ಮ ಸಮುದಾಯವರ ಆರಾಧ್ಯ ದೇವತೆ ದಕ್ಷಿಣ ಕಾಳಿಕಾಂಬ ದೇವಿಯಾಗಿದ್ದಳು. ಆದ್ದರಿಂದ ಪ್ರತಿನಿತ್ಯ ಪೂಜೆ ಪುನಸ್ಕಾರಗಳನ್ನು ಮಾಡಲು ಕೋಟೆಯ ಒಳಭಾಗದಲ್ಲಿ ಕೋಟೆಯ ಗೋಡೆಗೆ ಸೇರಿಸಿಕೊಂಡು ಶ್ರೀ ದಕ್ಷಿಣ ಕಾಳಿ ದೇವಿಯನ್ನು ಪ್ರತಿಷ್ಠಾಪಿಸಿ ಪೂಜಿಸುತ್ತಾರೆ. ಆ ದೇವಾಲಯವೇ ಇಂದು ನಾಗಮಂಗಲದ ದಕ್ಷಿಣ ಕಾಳಿಕಾಂಬ ದೇವಾಲಯವಾಗಿದೆ. ಕಲ್ಕತ್ತಾದ ದಕ್ಷಿಣ ಕಾಳಿಯು ಉಗ್ರ ರೂಪದಲ್ಲಿದ್ದರೆ ನಾಗಮಂಗಲದ ದಕ್ಷಿಣ ಕಾಳಿಯು ಸೌಮ್ಯ ಕಾಳಿಕಾಂಬವಾಗಿದ್ದಾಳೆ. ನಮ್ಮ ಕರ್ನಾಟಕದಲ್ಲಿರುವ ಏಕೈಕ ದಕ್ಷಿಣ ಕಾಳಿಕಾಂಬ ದೇವಾಲಯವು ಇದಾಗಿರುತ್ತದೆ. ಈ ನಾಗಮಂಗಲ ಕಾಳಿಕಾಂಬ ದೇವಾಲಯವು ತುಂಬ ವಿಶೇಷತೆಯಿಂದ ಕೂಡಿದ್ದು, ಕಾಳಿಕಾಂಬ ದೇವಿಯು ಅನೇಕ ಪವಾಡಗಳನ್ನು ಮಾಡುತ್ತಿದ್ದಾಳೆ ಎಂದು ಭಕ್ತರು ದೃಢವಾಗಿ ನಂಬಿದ್ದಾರೆ. ಇಲ್ಲಿ ಯಾವುದೇ ಕೆಲಸ ಕಾರ್ಯಗಳು ಬೇಕಾದರೂ ಎಲ್ಲರೂ ಈ ಕಾಳಿಕಾಂಬ ದೇವಿಯ ಅಪ್ಪಣೆ ಪಡೆದು ಹೋಗುತ್ತಾರೆಂದು ಇತಿಹಾಸವೊಂದರಿಂದ ತಿಳಿದುಬರುತ್ತದೆ. ಈ ನಾಗಮಂಗಲದ ಕಾಳಿಕಾಂಬ ದೇವಿಯ ವಿಶೇಷತೆ ಏನೆಂದರೆ, ಈ ತಾಯಿಯು ತ್ರಿಶಕ್ತಿ ರೂಪಿಣಿಯಾಗಿರುತ್ತಾಳೆ. ಮಹಾಕಾಳಿ, ಮಹಾಲಕ್ಷ್ಮಿ ಮತ್ತು ಮಹಾ ಸರಸ್ವತಿ ಅಂಶದಿಂದ ಕೂಡಿದ್ದು ತ್ರಿಶಕ್ತಿ ದೇವತೆಯಾಗಿರುತ್ತಾಳೆ. ಮೇಲ್ಭಾಗದ 2 ಕೈಗಳಲ್ಲಿ ತ್ರಿಶೂಲ ಢಮರುಗ ಹಿಡಿದ ಮಹಾಕಾಳಿ ರೂಪಿಣಿಯಾಗಿರುತ್ತಾಳೆ. ಬಲಗಡೆಯ ಹಸ್ತದಲ್ಲಿ ಜಪಮಾಲೆಯನ್ನು ಹಿಡಿದಂಥ ಸರಸ್ವತಿಯ ರೂಪವು, ಎಡಗಡೆಯ ಹಸ್ತದಲ್ಲಿ ಬ್ರಹ್ಮ ಕಲಶವನ್ನು ಹಿಡಿದು ಮಹಾಲಕ್ಷ್ಮಿ ರೂಪದಲ್ಲಿದ್ದಾಳೆ. ತ್ರಿಶಕ್ತಿ ರೂಪಿಣಿಯಾಗಿ ದಕ್ಷಿಣಾಭಿಮುಖವಾಗಿರುವುದರಿಂದ ದಕ್ಷಿಣ ಕಾಳಿಕಾಂಬ ಎಂದು ಕರೆಯಲಾಗಿದೆ. ವಿಶೇಷವಾಗಿ ಆಷಾಢ ಮಾಸದಲ್ಲಿ ಗಿರಿಜಾ ಕಲ್ಯಾಣವನ್ನು ಬಹಳ ವೈಭವದಿಂದ ನಡೆಸಲಾಗುತ್ತದೆ. ಮೈಸೂರು ಕಾಳಿಕಾಂಬ, ನಂಜನಗೂಡು, ನಾಗಮಂಗಲದಲ್ಲಿ ಮಾತ್ರ ಗಿರಿಜಾ ಕಲ್ಯಾಣೋತ್ಸವಗಳು ನಡೆಯುತ್ತವೆ ಎನ್ನಲಾಗಿದೆ. ಆಶ್ವಯುಜ ಮಾಸದಲ್ಲಿ 10 ದಿನಗಳು ನವರಾತ್ರಿ, ಶರವಣ ನವರಾತ್ರಿ ಪೂಜೆಗಳು ನಡೆಯುತ್ತವೆ. ಪ್ರತಿ ಮಂಗಳವಾರ ಮತ್ತು ಶುಕ್ರವಾರಗಳು ವಿಶೇಷ ಪೂಜಾ ಕೈಂಕರ್ಯಗಳು ನಡೆಯುತ್ತಿರುತ್ತವೆ. ನಾಗಮಂಗಲ ಕಾಳಿಕಾಂಬ ದೇವಿಯು ತುಂಬ ವಿಶೇಷವೇನೆಂದರೆ, ಭಕ್ತರು ಮಾಡುವ ನಿಂಬೆಹಣ್ಣಿನ ಆರತಿ ಸೇವೆ ಹಾಗೂ ನಿಂಬೆಹಣ್ಣಿನ ಹಾರವನ್ನು ಶುಕ್ರವಾರ ಮಂಗಳವಾರಗಳಲ್ಲಿ ಅರ್ಪಿಸಲಾಗುತ್ತೆ. ಇವರ ಅನೇಕ ರೀತಿಯ ಕಷ್ಟಗಳು ಪರಿಹಾರವಾಗುತ್ತವೆ ಎಂಬ ದೃಢ ನಂಬಿಕೆ ಇರುತ್ತದೆ. ಶ್ರೀ ಕಾಳಿಕಾಂಬ ತಾಯಿಗೆ ಅರ್ಪಿಸಿದ ನಿಂಬೆ ಹಣ್ಣಿನ ಹಾರವನ್ನು ತೆಗೆದು ಭಕ್ತಾದಿಗಳಿಗೆ ಪ್ರಸಾದ ರೂಪದಲ್ಲಿ ನೀಡಲಾಗುತ್ತದೆ. ಈ ಪ್ರಸಾದ ರೂಪದ ನಿಂಬೆ ಹಣ್ಣನ್ನು ಸೇವಿಸಿದ ಎಲ್ಲ ಭಕ್ತಾದಿಗಳು ಅವರ ಕಷ್ಟ ಪರಿಹಾರವಾಗಿದೆ ಎಂದು ಹೇಳುತ್ತಾರೆ. ಮದುವೆ ವಿಳಂಬ, ಸಂತಾನವಾಗದಿರುವಿಕೆ, ದಂಪತಿಗಳು ಇಲ್ಲಿ ಬಂದು ಕಾಳಿಕಾಂಬಳನ್ನು ಪೂಜಿಸಿ ಫಲ ಕಂಡಿದ್ದಾರೆ. ಗ್ರಹ ದೋಷವಿರುವವರು, ವಿಶೇಷವಾಗಿ ಕುಜದೋಷವಿರುವವರು ಇಲ್ಲಿಗೆ ಬಂದು ತಾಯಿಯನ್ನು ಪೂಜಿಸಿ ಕುಜದೋಷ ನಿವಾರಣೆಯಾಗಿ ಅನೇಕ ವಧುವರರಿಗೆ ವಿವಾಹವಾಗಿದೆ ಎಂದು ಭಕ್ತಾದಿಗಳು ಹೇಳುತ್ತಾರೆ.
ಸರ್ಪದೋಷ ನಾಗದೋಷವಿರುವವರು ಈ ಕ್ಷೇತ್ರದಲ್ಲಿ ಪೂಜಿಸಿದ್ದೆಯಾದರೆ, ನಾಗ ಪ್ರತಿಷ್ಠಾಪನೆ ಮಾಡಿಸಿದ್ದೆಯಾದರೆ ದೋಷ ಪರಿಹಾರವಾಗಿ ವಿವಾಹ, ಸಂತಾನ ಇನ್ನೂ ಮುಂತಾದ ಅನೇಕ ಕಷ್ಟಗಳು ಪರಿಹಾರವಾಗುತ್ತವೆ ಎಂಬ ದೃಢವಾದ ನಂಬಿಕೆ ಇರುತ್ತದೆ. ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ಪಿತೃದೋಷವಿದ್ದವರಿಗೆ ಪಿತೃದೋಷ ನಿವಾರಣೆಯಾಗಿದೆ ಎಂದು ಹೇಳಲಾಗಿದೆ. ದೃಷ್ಟಿದೋಷ, ಬ್ಲ್ಯಾಕ್ ಮ್ಯಾಜಿಕ್, ತಂತ್ರ, ಅಗೋಚರವಾದಂಥ ತೊಂದರೆಗಳು, ಜನರ ದೂಷಕಗಳು ಈ ದಕ್ಷಿಣ ಕಾಳಿಕಾಂಬ ದೇವಿಯ ಸನ್ನಿಧಿಗೆ ಬಂದು ಪೂಜಿಸಿ ಹರಕೆ ಹೊತ್ತು ಹೋಗಿದರೆ ಕಷ್ಟ ಪರಿಹಾರವಾದ ಮೇಲೆ ಬಂದು ಹರಕೆ ತೀರಿಸುತ್ತಾರೆ ಎಂದು ಹೇಳುತ್ತಾರೆ. ಈ ಕ್ಷೇತ್ರದಲ್ಲಿ ತಮ್ಮ ಎಲ್ಲ ಕಷ್ಟಗಳ ಪರಿಹಾರಕ್ಕಾಗಿ ಮುಡಿಪು ಕಟ್ಟಿ ಕಷ್ಟ ಪರಿಹಾರವಾದ ಮೇಲೆ ಹರಕೆ ತೀರಿಸಿದರೆ ತಮ್ಮ ಎಲ್ಲ ಕಷ್ಟಗಳು ಪರಿಹಾರವಾಗುತ್ತವೆ ಎಂದು ಭಕ್ತ ಜನರ ದೃಢವಾದ ನಂಬಿಕೆಯಾಗಿರುತ್ತದೆ. ನಾಗಮಂಗಲ ದಕ್ಷಿಣ ಕಾಳಿಕಾಂಬ ದೇವಾಲಯಕ್ಕೆ ರಾಜ್ಯದೆಲ್ಲೆಡೆಯಿಂದ ಭಕ್ತಾದಿಗಳು ಇಲ್ಲಿಗೆ ಬರುತ್ತಾರೆ, ಒಳಿತು ಕಂಡಿದ್ದಾರೆ ಮತ್ತು ಕಾಣುತ್ತಿದ್ದಾರೆ. ಇಲ್ಲಿಗೆ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ಉತ್ತಮ ಮಾಹಿತಿಯೊಂದಿಗೆ ಬರುತ್ತೇನೆ. ಅಲ್ಲಿಯವರೆವಿಗೂ ಎಲ್ಲರಿಗೂ ಧನ್ಯವಾದಗಳು. ನೀವಿನ್ನೂ ನಮ್ಮ ವಾಹಿನಿಗೆ ಚಂದಾದಾರರಾಗಿಲ್ಲದಿದ್ದರೆ ಚಂದಾದಾರರಾಗಿ. ಧನ್ಯವಾದಗಳು.